ಏನು ಮಾಡಲಿ ಈಗ? ಆ CCTVಲಿ ಆಕ್ಸಿಡೆಂಟ್ ಮಾಡಿರೋ ಕಾರು ನಂದೆ ಅಂತ ಗೊತ್ತಾಗ್ಬಿಟ್ರೆ ನಾನು ಜೈಲಿಗೆ ಹೋಗಬೇಕಾಗತ್ತೆ. ಈಗಾಗಲೇ ಆ ದತ್ತನು ತುಳಸಿನು ಎಲ್ಲರ ಮುಂದೆ ನಿನ್ನ ಬಗ್ಗೆ ಹೇಳ್ತೀವಿ, ನಿನ್ನ ಬಣ್ಣನ ಬಯಲು ಮಾಡ್ತೀವಿ ಅಂತ ತುದಿಗಾಲ ನಿಂತಿದ್ದಾರೆ. ಹಾಗೇನಾದರೂ ಆದರೆ ನನ್ನ ಕತೆ ಮುಗಿಯತ್ತೆ. ಇಲ್ಲ, ಹಾಗಾಗಬಾರ್ದು. ಈ ಮನೆನ ನಾಶ ಮಾಡಬೇಕು ಅಂತ ಬಂದೋಳು ನಾನು. ಆದರೆ ಈಗ ನಾನೇ ನಾಶ ಆಗ್ತಿದ್ದೀನೇನೋ ಅನ್ನಿಸ್ತಾ ಇದೆ. ಏನು ಮಾಡಲಿ? ನೀನೇನು ಬೆನ್ನಿಗೆ ಬಿದ್ದಿರೋ ಬೇತಾಳದ ಹಾಗೆ ಯಾಕೆ ನನ್ನ ಹಿಂದೆ ಬಿದ್ದಿದೀಯಾ? ಹೌದು, ನಾನು ಬೇತಾಳ ಅಂತಲೇ ಅನ್ಕೋ. ನಿನಗೆ ನಿಂದೇ ಕತೆನೇ ಹೇಳಬೇಕು. ಕತೆ ಶುರು ಮಾಡಿದ್ದು ನೀನು, ಆದರೆ ನಿನ್ನ ಕತೆಗೆ ಅಂತ್ಯ ಹಾಡೋದು ನಾನೇ. ಅದಿರಲಿ, ನೀನು ಯಾಕೆ ಬಾಲ ಸುಟ್ಟಿರೋ ಬೆಕ್ಕನಾಗಿ ನಿಂತಿದೀಯಾ? ನನಗೆ ಯಾಕೆ ಭಯ? ಭಯ ಪಡೋ ಅಂಥದ್ದು ಏನಾಗಿದೆ? ಆಕ್ಸಿಡೆಂಟ್ ಆದ ಜಾಗದಲ್ಲಿ ಇನ್ನೊಂದು ಕಾರ್ ಓಡಾಡಿದೆ ಅಂತ ಅವಿ ಹೇಳಿದಾಗ್ಲಿಂದ ನಿನ್ನ ಮುಖದಲ್ಲಿ ಭಯ ಕಾಣ್ತಾ ಇದೆ, ಕೈ ನಡುಗ್ತಾ ಇದೆ. ನೀನು ಸುಮ್ಮನೆ ಏನೇನೋ ಹೇಳ್ಬೇಡ. ನನಗೇನು ಭಯ ಇಲ್ಲ. ನಾನು ನನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಈ ತಪ್ಪು ಮಾಡಿರೋರಿಗೆ ಖಂಡಿತ ಶಿಕ್ಷೆ ಆಗೇ ಆಗತ್ತೆ. ಅಲ್ಲಿವರೆಗೂ ನಾವು ಸುಮ್ಮನಿರಲ್ಲ. ಇವಳು ನನಗೆ ಸಮಾಧಾನ ಮಾಡ್ತಿದ್ದಾಳೋ ಅಥವಾ ಎಚ್ಚರಿಕೆ ಕೊಡ್ತಿದ್ದಾಳೋ? ಆಯ್ತಾಯ್ತು, ಅದೆಲ್ಲ ನನಗೆ ಗೊತ್ತಿದೆ. ನೀನೇ ನನಗೆ ಹೇಳೋದು ಬೇಕಾಗಿಲ್ಲ. ಇಷ್ಟೆಲ್ಲ ಗೊತ್ತಿದ ಮೇಲೆ ಸಮಾಧಾನ ಆಗೋದ್ರ ಬದಲು ಇನ್ನೂ ಟೆನ್ಷನ್ ಆಗಿರೋ ಹಾಗೆ ಕಾಣಿಸ್ತಿದೆಯಲ್ಲ. ನಾನು ಹೇಗಿರ್ಬೇಕು ಅನ್ನೋದನ್ನ ನಿನ್ನಿಂದ ಕಲಿಬೇಕಾಗಿಲ್ಲ. ಸುಮ್ಮನೆ ತಲೆ ತಿನ್ಬೇಡ.